ಒಂದೇ ಮಾತರಂನಲ್ಲಿ ಬಚ್ಚಿಟ್ಟುಕೊಂಡ ಮೋದಿ ಪಟಾಳಂ. ನಮಸ್ಕಾರ ಗೆಳೆಯರೇ, ಫಸ್ಟ್ ಕನ್ನಡಕ್ಕೆ ಸ್ವಾಗತ. ಇದು ಎಡಿಟರ್ ಸ್ಪೆಷಲ್. ಸ್ವಲ್ಪ ಯೋಚನೆ ಮಾಡಿ, ನಿಮ್ಮ ಮೇಲೆ ಯಾವುದೋ ಒಂದು ದೊಡ್ಡ ಹಗರಣದ ಆರೋಪ ಬರುತ್ತೆ, ಇಡೀ ಊರಿಗೆ ನಿಮ್ಮ ಬಣ್ಣ ಬಯಲಾಗುವ ಸಮಯ ಹತ್ತಿರವಾಗುತ್ತೆ. ಆಗ ನೀವು ಏನು ಮಾಡ್ತೀರಾ? ನಿಮ್ಮ ಮನೆಯ ಮುಂದೆ ಒಂದು ಸಣ್ಣ ಬಾಂಬ್ ಸಿಡಿಸ್ತೀರಾ ಅಥವಾ ಪಕ್ಕದ ಮನೆಯವರ ಜೊತೆ ಜೋರಾಗಿ ಜಗಳ ಶುರು ಮಾಡ್ತೀರಾ? ಯಾಕೆ ಗೊತ್ತಾ? ಆಗ ಇಡೀ ಊರಿನ ಗಮನ ಆ ಗಲಾಟೆ ಕಡೆ ಹೋಗುತ್ತೆ. ನಿಮ್ಮ ಹಗರಣದ ಫೈಲ್ ಸದ್ದಿಲ್ಲದೆ ಮೂಲೆ ಸೇರುತ್ತೆ. ಇದನ್ನ ರಾಜಕೀಯದ ಭಾಷೆಯಲ್ಲಿ ಡೆಡ್ ಕ್ಯಾಟ್ ಸ್ಟ್ರಾಟಜಿ ಅಥವಾ ಜನರ ಗಮನ ಬೇರೆಡೆ ಸೆಳೆಯುವ ತಂತ್ರ ಅಂತಾರೆ. ಈ ತಿಂಗಳಲ್ಲಿ ನಮ್ಮ ದೇಶದಲ್ಲಿ ನಡೆದದ್ದು ಈಗಲೂ ನಡೆಯುತ್ತಿರುವುದು ಇದೇ. ಫೆಬ್ರವರಿ ಮೊದಲ ವಾರದಲ್ಲಿ ಅಮೆರಿಕದ ನ್ಯಾಯಾಂಗ ಇಲಾಖೆಯು ಇಡೀ ಜಗತ್ತನ್ನೇ ನಡುಗಿಸಿದ ಜೆಫ್ರಿ ಎಪ್ಸ್ಟೀನ್ ಅನ್ನೋ ಕುಖ್ಯಾತ ಲೈಂಗಿಕ ಅಪರಾಧಿಯ ರಹಸ್ಯ ಫೈಲ್ಗಳನ್ನು ಬಿಡುಗಡೆ ಮಾಡಿತು. ಆ ಫೈಲ್ನಲ್ಲಿ ಜಗತ್ತಿನ ಪ್ರಭಾವಿಗಳ ಜೊತೆಗೆ ನಮ್ಮ ದೇಶದ ಪ್ರಧಾನಿ, ಹಾಲಿ ಮಂತ್ರಿಗಳು ಮತ್ತು ಉದ್ಯಮಿಗಳ ಹೆಸರುಗಳು ಹೊರಬಿದ್ದುವು. ಇಡೀ ದೇಶ ಈ ಬಗ್ಗೆ ಪ್ರಶ್ನೆ ಕೇಳಲು ಶುರು ಮಾಡುವ ಹೊತ್ತಿಗೆ ಸರಿಯಾಗಿ ಫೆಬ್ರವರಿ 6ನೇ ತಾರೀಕು ನಮ್ಮ ಕೇಂದ್ರ ಗೃಹ ಸಚಿವಾಲಯ ಒಂದು ದಿಢೀರ್ ಆದೇಶ ಹೊರಡಿಸುತ್ತೆ. ಅದೇ ಒಂದೇ ಮಾತರಂ ಕಡ್ಡಾಯ ಆದೇಶ. ಗೆಳೆಯರೇ, ಇದು ಕೇವಲ ಕಾಕತಾಳೀಯವೇ? ಖಂಡಿತ ಅಲ್ಲ. ಇವತ್ತಿನ ಈ ವಿಡಿಯೋದಲ್ಲಿ ನಾವು 1937ರಿಂದಲೂ ಇದ್ದ ಒಂದೇ ಮಾತರಂ ವಿವಾದವನ್ನ ಇಂದಿನ ಸರ್ಕಾರ ಯಾಕೆ ಕೆದಕಿತು, ಆ 6 ಚರಣಗಳಲ್ಲಿ ಎಲ್ಲಾ ಧರ್ಮದವರು ಒಪ್ಪದಂತ ಅದೆಂತ ಸಾಲುಗಳಿವೆ, ಮತ್ತು ದೇಶದ ಯುವಜನರನ್ನ, ಶಾಲಾ ಮಕ್ಕಳನ್ನ ಧರ್ಮದ ಹೆಸರಲ್ಲಿ ಒಡೆದು ಎಪ್ಸ್ಟೀನ್ ಫೈಲ್ಸ್ ಹಗರಣವನ್ನ ಹೇಗೆ ಮುಚ್ಚಿ ಹಾಕಲಾಗ್ತಿದೆ ಅನ್ನೋದನ್ನ ಇಂಚಿಂಚಾಗಿ ಬಿಡಿಸಿ ಹೇಳ್ತೀನಿ. ಕೊನೆಯವರೆಗೂ ನೋಡಿ, ಯಾಕಂದ್ರೆ ಇದು ನಮ್ಮ ದೇಶದ, ನಮ್ಮ ಭವಿಷ್ಯದ ಪ್ರಶ್ನೆ. ಮೊದಲು ನಾವು ಅಮೆರಿಕದಲ್ಲಿ ನಡೆದ ಆ ಸ್ಫೋಟದ ಬಗ್ಗೆ ಮಾತಾಡೋಣ. ಯಾರು ಈ ಜೆಫ್ರಿ ಎಪ್ಸ್ಟೀನ್? ಈತ ಅಮೆರಿಕದ ಒಬ್ಬ ಕೋಟ್ಯಾಧಿಪತಿ. ಆದರೆ ಆತನ ಅಸಲಿ ದಂಧೆ ಅಪ್ರಾಪ್ತ ಹೆಣ್ಣು ಮಕ್ಕಳನ್ನ ಜಗತ್ತಿನ ಅತಿ ಶ್ರೀಮಂತರಿಗೆ, ರಾಜಕಾರಣಿಗಳಿಗೆ ಪೂರೈಕೆ ಮಾಡುವ ವೇಶ್ಯವಾಟಿಕೆ ಜಾಲ, ಅಂದ್ರೆ ಸೆಕ್ಸ್ ಟ್ರಾಫಿಕಿಂಗ್. ಲೋಕಲ್ ಭಾಷೆಯಲ್ಲಿ ಹೇಳೋದಾದ್ರೆ ಈತ ಒಬ್ಬ ಕ್ಲಿಯರ್ ಕಟ್ ಸೆಲೆಬ್ರಿಟಿ ಪಿಂಪ್. ಈ ಅಪರಾಧಕ್ಕಾಗಿ ಜೈಲು ಸೇರಿದ್ದ ಈತ 2019ರಲ್ಲಿ ಜೈಲಿನಲ್ಲೇ ನಿಗೂಢವಾಗಿ ಸತ್ತು ಹೋದ. ಆದರೆ ಫೆಬ್ರವರಿ 2026ರಲ್ಲಿ ಅಮೆರಿಕ ಈತನ ಲಕ್ಷಾಂತರ ರಹಸ್ಯ ಇಮೇಲ್ ದಾಖಲೆಗಳನ್ನು ಸಾರ್ವಜನಿಕವಾಗಿ ಬಿಡುಗಡೆ ಮಾಡಿತು. ನಮ್ಮ ದೇಶಕ್ಕೆ ಮುಜುಗರ ತರುವ ವಿಷಯ ಏನಂದ್ರೆ, ಈ ಲೈಂಗಿಕ ಅಪರಾಧಿಯ ರಹಸ್ಯ ಇಮೇಲ್ಗಳಲ್ಲಿ ಭಾರತದ ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಪೂರಿ ಮತ್ತು ಉದ್ಯಮಿ ಅನಿಲ್ ಅಂಬಾನಿಯ ಉಲ್ಲೇಖಗಳಿತ್ತು. ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ಹರ್ದೀಪ್ ಸಿಂಗ್ ಪೂರಿ ಇವರು 2014ರಲ್ಲಿ ಎಪ್ಸ್ಟೀನ್ ಜೊತೆ ನೇರ ಇಮೇಲ್ ವಹಿವಾಟು ನಡೆಸಿದ್ರು. ಗೆಳೆಯನೇ, ಏನಾದರೂ ಸಲಹೆ ಇದೆಯಾ ಅಂತ ಈ ಅಪರಾಧಿಯನ್ನ ಕೇಳಿದ್ರು. ಅಷ್ಟೇ ಅಲ್ಲ, ಎಪ್ಸ್ಟೀನ್ ಸಹಾಯಕನೊಬ್ಬರಿಗೆ ಭಾರತಕ್ಕೆ ಬರಲಿಕ್ಕೆ ವೀಸಾ ಕೂಡ ಫಾಸ್ಟ್ ಟ್ರ್ಯಾಕ್ ಮಾಡಿಸ್ಕೊಟ್ಟಿದ್ರು. ನಾನು ಆತನನ್ನ 3-4 ಬಾರಿ ಭೇಟಿಯಾಗಿದ್ದೆ ಅಂತ ಸ್ವತಃ ಸಚಿವರೇ ಸಂಸತ್ನಲ್ಲಿ ಒಪ್ಪಿಕೊಂಡಿದ್ದಾರೆ. 2. ಪ್ರಧಾನಿ ನರೇಂದ್ರ ಮೋದಿ ಜುಲೈ 6, 2017ರಂದು ಎಪ್ಸ್ಟೀನ್ ಬರೆದ ಇಮೇಲ್ನಲ್ಲಿ ಭಾರತದ ಪ್ರಧಾನಿ ನರೇಂದ್ರ ಮೋದಿ ನನ್ನ ಸಲಹೆ ಪಡೆದು ಅಮೆರಿಕದ ಅಧ್ಯಕ್ಷರನ್ನ ಮೆಚ್ಚಿಸಲು ಇಸ್ರೇಲ್ನಲ್ಲಿ ಹಾಡಿ ಕುಣಿದರು, ಇದು ವರ್ಕ್ ಆಯ್ತು ಅಂತ ಬರೆದಿದ್ದ. ಜೊತೆಗೆ ಮೋದಿಯವರನ್ನ ಡೊನಾಲ್ಡ್ ಟ್ರಂಪ್ ಆಪ್ತ ಸ್ಟೀವ್ ಬ್ಯಾನನ್ ಜೊತೆ ಭೇಟಿ ಮಾಡಿಸುವ ಬಗ್ಗೆಯೂ ಇಮೇಲ್ ಇತ್ತು. 3. ಅನಿಲ್ ಅಂಬಾನಿ. ಎಪ್ಸ್ಟೀನ್ ಈ ಉದ್ಯಮಿಗೂ ಮೇ 2019ರಲ್ಲಿ ಇಮೇಲ್ ಮಾಡಿ ಮೋದಿಯವರ ಭೇಟಿಯ ಬಗ್ಗೆ ಚರ್ಚಿಸಿದ್ದ. ಭಾರತವನ್ನ ಕೊಳಕು, ಕೆಟ್ಟ ವಾಸನೆ ಬರುವ ದೇಶ ಅಂತ ಬೈದಿದ್ದ ಒಬ್ಬ ಲೈಂಗಿಕ ಕ್ರಿಮಿನಲ್ ಜೊತೆ ನಮ್ಮ ದೇಶದ ನಾಯಕರಿಗೆ ಏನ್ ಕೆಲಸ? ವಿರೋಧ ಪಕ್ಷಗಳು ಸಂಸತ್ನಲ್ಲಿ ಈ ಬಗ್ಗೆ ಪ್ರಶ್ನೆಗಳ ಸುರಿಮಳೆಗೈದವು. ವಿದೇಶಾಂಗ ಸಚಿವಾಲಯ ಇದು ಒಬ್ಬ ಕ್ರಿಮಿನಲ್ನ ಕಸದಂತಹ ಮಾತುಗಳು ಅಂತ ಹೇಳಿ ಜಾರಿಕೊಳ್ಳಲಿಕ್ಕೆ ಪ್ರಯತ್ನಿಸಿತ್ತು. ಆದರೂ ಚರ್ಚೆ ನಿಲ್ಲಿಲ್ಲ. ಸರ್ಕಾರಕ್ಕೆ ಬಿಸಿ ಮುಟ್ಟಲು ಶುರುವಾಯಿತು. ಆಗ್ಲೇ ನೋಡಿ ಸರ್ಕಾರ ತನ್ನ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದ್ದು. ಎಪ್ಸ್ಟೀನ್ ಫೈಲ್ಸ್ ಸುದ್ದಿಗಳು ನ್ಯೂಸ್ ಚಾನೆಲ್ಗಳಲ್ಲಿ ಬ್ರೇಕಿಂಗ್ ಆಗುವಷ್ಟರಲ್ಲಿ ಫೆಬ್ರವರಿ 6ನೇ ತಾರೀಕು ಕೇಂದ್ರ ಗೃಹ ಸಚಿವಾಲಯ ದಿಢೀರನೆ ಒಂದು ಆದೇಶ ಹೊರಡಿಸುತ್ತೆ. ಅದೇ ಒಂದೇ ಮಾತರಂ ಕಡ್ಡಾಯ. ಅದರಲ್ಲಿ ಏನಿತ್ತು ಗೊತ್ತಾ?
ಇನ್ನು ಮುಂದೆ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ, ಶಾಲೆಗಳಲ್ಲಿ ವಂದೇ ಮಾತರಂನ ಕೇವಲ 2 ಚರಣಗಳಲ್ಲ, ಬಂಕಿಂ ಚಂದ್ರ ಚಟರ್ಜಿ ಅವರು ಮೂಲತಃ ಬರೆದ ಪೂರ್ತಿ 6 ಚರಣಗಳನ್ನ ಕಡ್ಡಾಯವಾಗಿ ಹಾಡಬೇಕಂತೆ. ಇದಕ್ಕಾಗಿ 3 ನಿಮಿಷ 10 ಸೆಕೆಂಡುಗಳ ಕಾಲ ಎಲ್ಲರೂ ಕಡ್ಡಾಯವಾಗಿ ಎದ್ದು ನಿಲ್ಲಲೇಬೇಕಂತೆ. ರಾಷ್ಟ್ರಗೀತೆ, ಜನಗಣಮನ ಮತ್ತು ವಂದೇ ಮಾತರಂ ಎರಡೂ ಇದ್ದರೆ ಮೊದಲು ವಂದೇ ಮಾತರಂ ಅನ್ನೇ ಆಡಬೇಕಂತೆ. ಶಾಲೆಯ ಬೆಳಗಿನ ಪ್ರಾರ್ಥನೆಯಲ್ಲಿ ಮುಸ್ಲಿಂ, ಕ್ರಿಶ್ಚಿಯನ್, ಹಿಂದೂ ಭೇದವಿಲ್ಲದೆ ಎಲ್ಲ ಮಕ್ಕಳು ಇದನ್ನು ಹಾಡುವುದು ಕಡ್ಡಾಯವಂತೆ. ಗೆಳೆಯರೆ, 150 ವರ್ಷಗಳಿಂದ ಇದ್ದ ಗೀತೆಗೆ ದಿಢೀರನೆ ಒಂದೇ ದಿನದಲ್ಲಿ ಇಷ್ಟೊಂದು ಕಠಿಣ ನಿಯಮ ತರಲಿಕ್ಕೆ ದೇಶದಲ್ಲಿ ಅಂಥದ್ದೇನು ಎಮರ್ಜೆನ್ಸಿ ಇತ್ತು? ಇದನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ನಾವು 1937ರ ಇತಿಹಾಸಕ್ಕೆ ಹೋಗಬೇಕು. ವಂದೇ ಮಾತರಂ ಆ 6 ಚರಣಗಳಲ್ಲಿ ಏನಿದೆ? ವಂದೇ ಮಾತರಂ 1875ರಲ್ಲಿ ಬಂಕಿಂ ಚಂದ್ರ ಚಟರ್ಜಿ ಅವರು ಬರೆದ ಗೀತೆ. 1882ರಲ್ಲಿ ಇದು ಅವರ ಆನಂದ ಮಠ ಕಾದಂಬರಿಯಲ್ಲಿ ಸೇರಿತು. ಸ್ವಾತಂತ್ರ್ಯ ಹೋರಾಟದಲ್ಲಿ, ವಿಶೇಷವಾಗಿ 1905ರ ಬಂಗಾಳ ವಿಭಜನೆ ಸಮಯದಲ್ಲಿ ಈ ಗೀತೆ ಬ್ರಿಟಿಷರ ಎದೆ ನಡುಗಿಸಿತ್ತು. ಆದರೆ 1937ರಲ್ಲಿ ಈ ಗೀತೆಯ ಬಗ್ಗೆ ಒಂದು ದೊಡ್ಡ ವಿವಾದ ಶುರುವಾಯಿತು. ಮುಸ್ಲಿಂ ಲೀಗ್ ನಾಯಕರು ಈ ಗೀತೆಯನ್ನು ವಿರೋಧಿಸಿದ್ರು. ಯಾಕೆ? ದೇಶವನ್ನ ಪ್ರೀತಿಸಲು ಅವ್ರಿಗೇನು ಕಷ್ಟ ಇತ್ತಾ? ನೋ, ಇಲ್ಲ. ಕಷ್ಟ ಇದ್ದದ್ದು ಆ ಗೀತೆಯಲ್ಲಿದ್ದ ಪದಗಳಲ್ಲಿ ಮತ್ತು ಇಸ್ಲಾಂ ಧರ್ಮದ ತೌಹೀದ್, ಏಕ ದೇವೋಪಾಸನೆ ನಂಬಿಕೆಯಲ್ಲಿ. ಇಸ್ಲಾಂ ಧರ್ಮದ ಪ್ರಕಾರ ಅಲ್ಲಾಹನನ್ನ ಬಿಟ್ಟು ಬೇರೆ ಯಾವುದೇ ಮೂರ್ತಿ ಅಥವಾ ದೇವತೆಯನ್ನ ಪೂಜೆ ಮಾಡುವುದು ಶಿರ್ಕ್, ಅಕ್ಷಮ್ಯ ಅಪರಾಧ ಅಂತ. ಆಗ ಜವಾಹರ್ಲಾಲ್ ನೆಹರು ಅವರು ರವೀಂದ್ರನಾಥ ಠಾಗೂರ್ ಅವರ ಬಳಿ ಸಲಹೆ ಕೇಳ್ತಾರೆ. ಠಾಗೂರ್ ಬಹಳ ಅದ್ಭುತವಾಗಿ ಮಾತು ಹೇಳ್ತಾರೆ. ಗೀತೆಯ ಮೊದಲ 2 ಚರಣಗಳು ಪ್ರಕೃತಿಯ ವರ್ಣನೆ, ಅದಕ್ಕೆ ಯಾರ ವಿರೋಧವೂ ಇರಲು ಸಾಧ್ಯವಿಲ್ಲ. ಆದರೆ ಉಳಿದ ಚರಣಗಳಲ್ಲಿ ದೇಶವನ್ನ ಹಿಂದೂ ದೇವತೆಗಳಿಗೆ ಸಮೀಕರಿಸಲಾಗಿದೆ. ವಿಗ್ರಹಾರಾಧನೆಯನ್ನ ಒಪ್ಪದ ಮುಸ್ಲಿಮರ ಮೇಲೆ ಇದನ್ನ ಬಲವಂತವಾಗಿ ಹೇರುವುದು ತಪ್ಪು. ಹೀಗಾಗಿ 1937ರಲ್ಲಿ ಕೇವಲ ಮೊದಲ 2 ಚರಣಗಳನ್ನು ಮಾತ್ರ ಹಾಡುವ ಐತಿಹಾಸಿಕ ರಾಜಿ ಮಾಡಿಕೊಳ್ಳಲಾಯಿತು. ಬನ್ನಿ, ಎಲ್ಲ ಧರ್ಮದವರು ಒಪ್ಪದ ಅದೆಂಥ ಸಾಲುಗಳಿವೆ ಆ 6 ಚರಣಗಳಲ್ಲಿ ಅಂತ ಇಂಚಿಂಚಾಗಿ ಬಿಡಿಸಿ ನೋಡೋಣ. ಚರಣ 1 ಮತ್ತು 2. ಸುಜಲಾಂ ಸುಫಲಾಂ, ಶುಭ್ರ ಜ್ಯೋತ್ಸ್ನ ಅಂದರೆ ತಾಯಿಯೇ ನೀನು ಜಲಸಂಪನ್ಮೂಲ ಉಳ್ಳವಳು, ಹಣ್ಣು ಹಂಪಲುಗಳಿಂದ ಕೂಡಿದವಳು, ಬೆಳದಿಂಗಳ ರಾತ್ರಿಯಂತೆ ಸುಂದರವಾದವಳು. ಗೆಳೆಯರೆ ನೋಡಿ, ಇದು ಅಪ್ಪಟ ಪ್ರಕೃತಿ ವರ್ಣನೆ. ಇದಕ್ಕೆ ಯಾವ ಮುಸ್ಲಿಂ, ಯಾವ ಕ್ರಿಶ್ಚಿಯನ್ ಕೂಡ ವಿರೋಧ ಮಾಡಲಿಲ್ಲ. ಚರಣ 3. ಕೋಟಿ ಕೋಟಿ ಕಂಠ ಬಹುಬಲ ಧಾರಿಣೀಂ, ಕೋಟ್ಯಂತರ ಕೈಗಳಲ್ಲಿ ಖಡ್ಗ ಹಿಡಿದು ಶತ್ರುಗಳನ್ನ ನಾಶ ಮಾಡುವ ಉಗ್ರ ಸ್ವರೂಪಿಣಿಯ ವರ್ಣನೆ ಶುರುವಾಗುತ್ತೆ. ಚರಣ 4. ತೋಮಾರೈ ಪ್ರತಿಮಾಗಡಿ ಮಂದಿರೇ ಮಂದಿರೇ, ಅಂದರೆ ಪ್ರತಿ ದೇವಸ್ಥಾನಗಳಲ್ಲಿಯೂ ನಿನ್ನದೇ ಮೂರ್ತಿಯನ್ನ ನಾವು ಕೆತ್ತಿ ಸ್ಥಾಪಿಸುತ್ತೇವೆ. ಯೋಚಿಸಿ, ಇಸ್ಲಾಂ ಮತ್ತು ಕ್ರಿಶ್ಚಿಯನ್ ಧರ್ಮಗಳಲ್ಲಿ ವಿಗ್ರಹಾರಾಧನೆ ನಿಷಿದ್ಧ. ದೇವಸ್ಥಾನದಲ್ಲಿ ಮೂರ್ತಿ ಸ್ಥಾಪಿಸ್ತೀವಿ ಅಂತ ಮುಸ್ಲಿಮರು ಹಾಡುವುದು ಅವರ ಧರ್ಮಕ್ಕೆ ನೇರ ವಿರೋಧವಲ್ವೇ? ಚರಣ 5. ತ್ವಂ ಹಿ ದುರ್ಗಾ ದಶಪ್ರಹರಣ ಧಾರಿಣಿ ಕಮಲಾ ಕಮಲದಲ ವಿಹಾರಿಣಿ ವಾಣಿ ವಿದ್ಯಾದಾಯಿನಿ, ಅಂದರೆ 10 ಆಯುಧಗಳನ್ನ ಹಿಡಿದ ದುರ್ಗಾ ಮಾತೆ ನೀನೇ, ಕಮಲದ ಮೇಲಿರುವ ಲಕ್ಷ್ಮಿ ನೀನೇ, ವಿದ್ಯೆ ನೀಡುವ ಸರಸ್ವತಿ ನೀನೇ. ಗೆಳೆಯರೆ, ಭೂಮಿಯನ್ನ ಒಂದು ದೇಶವಾಗಿ ನೋಡದೆ ನೇರವಾಗಿ ಹಿಂದೂ ದೇವತೆಗಳಿಗೆ ಹೋಲಿಸಲಾಗಿದೆ. ಕೇವಲ ಅಲ್ಲಾಹನನ್ನ ಆರಾಧಿಸುವ ಮುಸ್ಲಿಮರಿಗೆ ದೇಶವನ್ನ ದುರ್ಗೆ ಅಂತ ಪೂಜಿಸುವುದು ಅಸಾಧ್ಯ. ಚರಣ 6. ಶ್ಯಾಮಲಾಂ ಸರಳಾಂ ಸುಸ್ಮಿತಾಂ, ಭೂಮಿಯನ್ನ ದೈವಿಕ ಸ್ವರೂಪದಲ್ಲಿ ಆಭರಣ ತೊಟ್ಟ ದೇವತೆಯಾಗಿ ವರ್ಣಿಸಲಾಗಿದೆ. ಅರ್ಥವಾಯ್ತಾ ಗೆಳೆಯರೆ? ಜಮಿಯತ್ ಉಲಮಾ ಇ ಹಿಂದ್ ನಂತಹ ಮುಸ್ಲಿಂ ಸಂಘಟನೆಗಳು ಈ ಆದೇಶವನ್ನು ವಿರೋಧಿಸುತ್ತಿರುವುದು ದೇಶದ ಮೇಲಿನ ದ್ವೇಷದಿಂದಲ್ಲ, ಬದಲಾಗಿ ತಮ್ಮ ಧಾರ್ಮಿಕ ಸ್ವಾತಂತ್ರ್ಯದ, ಅಂದರೆ ಸಂವಿಧಾನದ ಆರ್ಟಿಕಲ್ 25 ಅಂದರೆ 25ರ ಸ್ಪಷ್ಟ ಉಲ್ಲಂಘನೆಯಾಗುತ್ತಿದೆ ಅನ್ನೋ ಕಾರಣಕ್ಕೆ. 1937ರಲ್ಲೇ ನೆಹರು ಮತ್ತು ಠಾಗೂರ್ ಅವರಿಗೆ ಅರ್ಥವಾಗಿದ್ದ ಈ ಸೂಕ್ಷ್ಮತೆ ಇವತ್ತಿನ ಸರ್ಕಾರಕ್ಕೆ ಅರ್ಥವಾಗಿಲ್ವಾ? ಖಂಡಿತ ಅರ್ಥವಾಗಿದೆ. ಆದರೂ ಬೇಕಂತಲೇ ಈ ವಿವಾದವನ್ನು ಎಬ್ಬಿಸಲಾಗಿದೆ. ಯಾಕೆ? ಅದನ್ನೇ ಹೇಳ್ತೀನಿ ಕೇಳಿ. ಇದು ಅಸಲಿ ಆಟ.
ಡೆಡ್ ಕ್ಯಾಟ್ ಸ್ಟ್ರಾಟಜಿ ಹೇಗೆ ಕೆಲಸ ಮಾಡ್ತು ನೋಡಿ. ಎಪ್ಸ್ಟೈನ್ ಫೈಲ್ಸ್ ಬಗ್ಗೆ, ಭ್ರಷ್ಟಾಚಾರದ ಬಗ್ಗೆ, ಅಮೆರಿಕದ ಜೊತೆಗೆ ಮಾಡಿಕೊಂಡಿರುವ ಅತ್ಯಂತ ಕೆಟ್ಟ ಮತ್ತು ಅಪಾಯಕಾರಿ ಒಪ್ಪಂದದ ಬಗ್ಗೆ, ಲೈಂಗಿಕ ಅಪರಾಧಿಯ ಜೊತೆ ನಮ್ಮ ಮಂತ್ರಿಗಳಿಗೆ ಏನು ಕೆಲಸ ಅನ್ನೋದರ ಬಗ್ಗೆ ಚರ್ಚೆ ಮಾಡಬೇಕಾಗಿದ್ದ ನ್ಯೂಸ್ ಚಾನೆಲ್ಗಳು ರಾತ್ರಿ ತಮ್ಮ ಅಜೆಂಡಾ ಬದಲಾಯಿಸಿದವು. ಟಿವಿ ಪರದೆಗಳ ಮೇಲೆ ಶುರುವಾದದ್ದು ಒಂದೇ ಚರ್ಚೆ. ಒಂದೇ ಮಾತ್ರ ಹಾಡಲು ನಿರಾಕರಿಸುವವರು ದೇಶದ್ರೋಹಿಗಳೇ. ವಿರೋಧ ಪಕ್ಷಗಳು ಎಪ್ಸ್ಟೈನ್ ಬಗ್ಗೆ ಪ್ರಶ್ನೆ ಕೇಳಲು ಹೋದರೆ ಪ್ರಧಾನಿ ಮೋದಿ ಅವರು ಸಂಸತ್ನಲ್ಲಿ ನಿಂತು ನೆಹರು ಅವರು ಮುಸ್ಲಿಮರ ಓಲೈಕೆಗಾಗಿ ಒಂದೇ ಮಾತ್ರವನ್ನು ತುಂಡರಿಸಿದ್ರು ಅಂತ ಭಾಷಣ ಮಾಡ್ತಾರೆ. ಸ್ನೇಹಿತರೆ, ಇದರ ಅತಿ ದೊಡ್ಡ ಅಪಾಯ ಇರೋದು ನಮ್ಮ ಕೋಮು ಸೌಹಾರ್ದತೆಯ ಮೇಲೆ, ವಿಶೇಷವಾಗಿ ಯುವ ಜನರ ಮತ್ತು ಶಾಲಾ ಮಕ್ಕಳ ಮೇಲೆ. ಶಾಲೆಯಲ್ಲಿ ಮುಸ್ಲಿಂ ಅಥವಾ ಕ್ರಿಶ್ಚಿಯನ್ ಮಕ್ಕಳು ತಮ್ಮ ಧಾರ್ಮಿಕ ನಂಬಿಕೆಯ ಕಾರಣಕ್ಕೆ ಈ 6 ಚರಣಗಳನ್ನು ಹಾಡಲು ನಿರಾಕರಿಸಿದರೆ ಅವರ ಜೊತೆಗಿರುವ ಹಿಂದೂ ಮಕ್ಕಳು ಅವರನ್ನು ಹೇಗೆ ನೋಡ್ತಾರೆ? ಚಿಕ್ಕ ವಯಸ್ಸಿನಲ್ಲಿ ಅವರನ್ನ ದೇಶದ್ರೋಹಿ ಅಂತ ಬ್ರ್ಯಾಂಡ್ ಮಾಡಲ್ವಾ? ತರಗತಿಯೊಳಗೆ ಹಿಂದೂ ಮುಸ್ಲಿಂ ವಿಭಜನೆ ಶುರುವಾಗಲ್ವಾ? ದೇಶಭಕ್ತಿ ಅಂದ್ರೆ ಏನು? ಬಲವಂತವಾಗಿ ಹೆದರಿಸಿ ಧಾರ್ಮಿಕ ನಂಬಿಕೆಗೆ ವಿರುದ್ಧವಾದ ಹಾಡನ್ನು ಹಾಡಿಸುವುದೇ ದೇಶಭಕ್ತಿಯೇ? ನಾವು ಆರ್ಥಿಕತೆ, ನಿರುದ್ಯೋಗ, ಎಪ್ಸ್ಟೈನ್ ನಂತ ಜಾಗತಿಕ ಹಗರಣಗಳ ಬಗ್ಗೆ ಪ್ರಶ್ನೆ ಕೇಳಬಾರ್ದು ಅಂತಲೇ ನಮಗೆ ಒಂದೇ ಮಾತ್ರವನ್ನು ಎಮೋಷನಲ್ ಇಂಜೆಕ್ಷನ್ ಕೊಡಲಾಗ್ತಿದೆ. ರಾಷ್ಟ್ರೀಯತೆಯಂತಹ ಪವಿತ್ರ ಭಾವನೆಯನ್ನ ತಮ್ಮ ಅಧಿಕಾರ ಉಳಿಸಿಕೊಳ್ಳುವ ಮತ್ತು ಹಗರಣಗಳನ್ನು ಮುಚ್ಚಿ ಹಾಕುವ ರಾಜಕೀಯ ಅಸ್ತ್ರವನ್ನಾಗಿ ಬಳಸಿಕೊಳ್ಳಲಾಗ್ತಿದೆ. ಗೆಳೆಯರೇ, ಬಂಕಿಂ ಚಂದ್ರ ಚಟರ್ಜಿ ಅವರ ಒಂದೇ ಮಾತರಂ ನಿಜಕ್ಕೂ ನಮ್ಮ ಸ್ವಾತಂತ್ರ್ಯ ಹೋರಾಟದ ಒಂದು ಅದ್ಭುತ ಶಕ್ತಿ. ಅದನ್ನು ನಾವೆಲ್ಲರೂ ಗೌರವಿಸುತ್ತೇವೆ. ಆದರೆ ಬಹುಸಂಸ್ಕೃತಿಯ ನಮ್ಮ ಈ ಸುಂದರ ಭಾರತದಲ್ಲಿ ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಧಾರ್ಮಿಕ ಸ್ವಾತಂತ್ರ್ಯವಿದೆ. ಒಂದು ಸಮುದಾಯದ ದೇವತಾ ಶಾಸ್ತ್ರವನ್ನ ಇಡೀ ದೇಶದ ಮೇಲೆ ರಾಷ್ಟ್ರೀಯತೆಯ ಹೆಸರಿನಲ್ಲಿ ಬಲವಂತವಾಗಿ ಹೇರುವುದು ಸಂವಿಧಾನಕ್ಕೆ ಮಾಡುವ ದ್ರೋಹ. ಇವತ್ತು ನೀವು ಯೋಚನೆ ಮಾಡಬೇಕಾಗಿದೆ. ನಾವು ಯುವಕರು, ಈ ದೇಶದ ಭವಿಷ್ಯ ನಮ್ಮ ಕೈಯಲ್ಲಿದೆ. ರಾಜಕಾರಣಿಗಳ ಗಮನ ಬೇರೆಡೆ ಸೆಳೆಯುವ ತಂತ್ರಗಳಿಗೆ ಅಂದ್ರೆ ಡಿಸ್ಟ್ರಾಕ್ಷನ್ ಟ್ರ್ಯಾಪ್ಸ್ ನಾವು ಇನ್ನೆಷ್ಟು ದಿನ ಬಲಿಯಾಗಬೇಕು? ನಮ್ಮ ಮಂತ್ರಿಗಳು ಜಾಗತಿಕ ಲೈಂಗಿಕ ಕ್ರಿಮಿನಲ್ ಜೊತೆ ಇಮೇಲ್ ವ್ಯವಹಾರ ಮಾಡಿದ್ದು ಯಾಕೆ ಅಂತ ಪ್ರಶ್ನಿಸುವ ತಾಕತ್ತು ನಮಗಿರಬೇಕು. ಆ ಪ್ರಶ್ನೆಗಳನ್ನು ಹತ್ತಿಕ್ಕಲು ಅವರು ಎಸೆಯುವ ಧರ್ಮದ ಅಭಿಮಿಗೆ ನಾವು ಮರುಳಾಗಬಾರದು. ದೇಶ ಪ್ರೇಮ ಅಂದ್ರೆ ಅನ್ಯರ ಧಾರ್ಮಿಕ ನಂಬಿಕೆಯನ್ನ ತುಳಿಯೋದಲ್ಲ, ಎಲ್ಲರನ್ನ ಒಪ್ಪಿ ಅಪ್ಪಿ ಮುನ್ನಡೆಯುವುದು. ಈ ಮಾಹಿತಿ ನಿಮಗೆ ಸರಿ ಎನಿಸಿದ್ರೆ, ರಾಜಕೀಯದ ಈ ಕರಾಳ ಮುಖ ನಿಮಗೆ ಅರ್ಥವಾಗಿದ್ರೆ, ದಯವಿಟ್ಟು ಈ ವಿಡಿಯೋವನ್ನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ವಿಶೇಷವಾಗಿ ವಾಟ್ಸಪ್ ಯೂನಿವರ್ಸಿಟಿಯಲ್ಲಿ ಸುಳ್ಳು ಸುದ್ದಿ ನಂಬುವ ನಮ್ಮ ಸ್ನೇಹಿತರಿಗೆ, ಕುಟುಂಬದವರಿಗೆ ಕಳಿಸ್ಲಿಕ್ಕೆ ಮರಿಬೇಡಿ. ನಮ್ಮ ದೇಶದ ಅಸಲಿ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತೋಣ. ಹುಸಿ ರಾಷ್ಟ್ರೀಯತೆಯ ಬಲೆಗೆ ಬೀಳದಿರೋಣ. ಯಾಕಂದ್ರೆ ಇದು ಬರೀ ಸುದ್ದಿ ಅಥವಾ ಸುದ್ದಿ ವಿಶ್ಲೇಷಣೆಯಲ್ಲ, ಇದು ಒಂದು ಚಳುವಳಿ. ಜೈ ಹಿಂದ್, ಜೈ ಕರ್ನಾಟಕ, ಸತ್ಯಮೇವ ಜಯತೆ. ನೋಡ್ತಾ ಇರಿ ಫಸ್ಟ್ ಕನ್ನಡ, ಆಗೋದಲ್ಲ ಒಳ್ಳೆಯದಕ್ಕೆ. ನಮಸ್ಕಾರ.